ಕುಶಾಲನಗರದ ಮಹಿಳೆ ಮತ್ತು ಆಕೆಯ ಅಪ್ರಾಪ್ತ ಪುತ್ರನನ್ನು ಕೇರಳಕ್ಕೆ ಕರೆದೊಯ್ದು ಲವ್ ಜಿಹಾದಿಗೆ ಒಳಪಡಿಸಿದ್ದಲ್ಲದೆ ಬಾಲಕನನ್ನು ಕೇರಳದಲ್ಲಿ ಮತಾಂತರ ಮಾಡಲಾಗಿದೆ ಎನ್ನಲಾದ ಪ್ರಕರಣದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಕೊಡಗು ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜ ಒತ್ತಾಯಿಸಿದೆ. ಈ ಬಗ್ಗೆ ಸದ್ಯದಲ್ಲೇ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗುವುದು ಎಂದು ಸಮಾಜದ ಅಧ್ಯಕ್ಷ ವಿಎಂ ವಿಜಯ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕೊಡಗಿನಲ್ಲಿ ದಿನೇ ದಿನೇ ಇಂತಹ ಕಾನೂನು ಬಾಹಿರ ಕೃತ್ಯಗಳು ನಡೆಯುತ್ತಿದ್ದು ಎನ್ಐಎ ತನಿಖೆಯಿಂದ ಮಾತ್ರ ಈ ಜಾಲದ ಜಾಡು ಪತ್ತೆ ಹಚ್ಚಬಹುದು. ಈ ಹಿನ್ನೆಲೆಯಲ್ಲಿ ಜೂನ್ 30ರಂದು ಹಿಂದೂ ಹಿತರಕ್ಷಣಾ ಸಮಿತಿ ಆಯೋಜಿಸಿರುವ ಬೃಹತ್ ಜನಾಂದೋಲನಕ್ಕೆ ಮಲಯಾಳಿ ಸಮಾಜ ಸಂಪೂರ್ಣ ಬೆಂಬಲ ನೀಡಲಿದ್ದು ಜಿಲ್ಲೆಯ ಮಲಯಾಳಿ ಬಾಂಧವರು ಆಂದೋಲನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ವಿಎಂ ವಿಜಯ್ ಕರೆ ಕೊಟ್ಟಿದ್ದಾರೆ. ಒಬ್ಬ ವಿವಾಹಿತ ಸ್ತ್ರೀಯನ್ನ ಲವ್ ಜಿಹಾದಿಗೆ ಒಳಪಡಿಸಿ ಆಕೆಯನ್ನ ಕರೆದುಕೊಂಡು ಕೇರಳಕ್ಕೆ ಹೋಗಿರುವಂಥದ್ದು, ಅದರ ಜೊತೆಗೆ 9 ವರ್ಷದ ಒಬ್ಬ ಬಾಲಕನನ್ನು ಕೂಡ ಆಕೆಯ ಆ ಮಗನನ್ನು ಕೂಡ ಕರೆದುಕೊಂಡು ಹೋಗಿ ಮತಾಂತರಗೊಳಿಸಿ ಗುಪ್ತಾಂಗವನ್ನು ಸುನ್ನತಗೊಳಿಸಿ ಈ ಒಂದು ಕೃತ್ಯವನ್ನು ಎಸಗಿರುವವರ ವಿರುದ್ಧ ಕಾನೂನಾತ್ಮಕವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಉದ್ದೇಶದಿಂದ ಹಿಂದೂ ಸುರಕ್ಷಾ ಸಮಿತಿ ಕುಶಾಲನಗರ ಕೊಡಗು ಜಿಲ್ಲೆ ಜನಾಂದೋಲನ ಜಾಗೃತಿ ಸಭೆಯನ್ನು 30ನೇ ತಾರೀಕು ಆಯೋಜನೆಗೊಳಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿರುವ ಹಿಂದೂ ಮಲಯಾಳಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಬಂದಿನ ಈ ಒಂದು ಆಂದೋಲನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಆಗಿರುವಂಥ ಅನ್ಯಾಯವನ್ನು ಪ್ರತಿಪಾದನೆ ಮಾಡುತ್ತೇವೆ. ಕಾನೂನಾತ್ಮಕವಾದ ಕ್ರಮಗಳಾಗಬೇಕಾಗಿದೆ ಅವರ ಮೇಲೆ. ಇಲಾಖಾ ವತಿಯಿಂದ ಸರ್ಕಾರವು ಕೂಡ ಬಹಳ ಜಾಗೃತೆ ವಹಿಸಿ ಆ ಮಗುವಿನ ಗುಪ್ತಾಂಗವನ್ನು ಸುನ್ನತುಗೊಳಿಸಿರುವುದು ಅದು ಕಾನೂನು ಬಾಹಿರವಾಗಿರುತ್ತದೆ, ಹಿಂಸೆಯ ರೂಪ ಕೂಡ ಆಗಿರುತ್ತದೆ. ಆ ಮಗುವಿಗೆ ಆಗಿರುವಂಥ ಅನ್ಯಾಯವನ್ನು ನಾವು ಖಂಡಿಸ್ತೇವೆ. ಜೊತೆಗೆ 9 ವರ್ಷ ಆಗಿರುವುದರಿಂದ ಪೋಸ್ಕೋ ಆ್ಯಕ್ಟ್ ಕೂಡ ಅದಕ್ಕೆ ಅಪ್ಲೈ ಆಗುವುದು ನಮಗೆ ಗೋಚರಿಸ್ತಾ ಇದೆ. ಆ ಆ್ಯಕ್ಟ್ ಕ್ರಮಗಳನ್ನು ಎಲ್ಲಿ ತೆಗೆದು ಹೋಗಿದ್ದಾರೆ ಆ ಜಾಗದಲ್ಲೂ ಕೂಡ ಮಾಜರ್ ಮಾಡಬೇಕಾಗ್ತದೆ. ಇಲಾಖೆಯು ಪೊಲೀಸ್ ಇಲಾಖೆಯ ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಕಾನೂನಾತ್ಮಕವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ. ಇದು ನಾವೊಬ್ಬ ವ್ಯಕ್ತಿಯಾಗಿ ಮಾತಾಡಲಿಕ್ಕೆ ಬರಲಿಲ್ಲ. ನಾವು ಹಿಂದೂ ಮಲಯಾಳಿ ಜಿಲ್ಲಾ ಸಮಿತಿ ಅಧ್ಯಕ್ಷನಾಗಿ ಕರೆ ಕೊಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಮಲಯಾಳಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವುದರ ಜೊತೆಗೆ ಈ ಒಂದು ಅಹಿತಕರ ಘಟನೆಗಳನ್ನು ಮತ್ತು ಮುಂದುವರಿಯಬಾರದಂತಹ ಒಂದು ಕೃತ್ಯಗಳು ಮತಾಂತರಿಗಳು ಈ ಕೆಲಸವನ್ನು ಮಾಡ್ತಿರುವುದು ಸರಿಯಲ್ಲ. ನಾವು ಯಾವ ಮತದ ವಿರುದ್ಧ ನಾವಿಲ್ಲ, ಆದರೆ ಮತಾಂತರಗೊಳಿಸುವುದು ಸರಿಯಲ್ಲ ಅಂತ ಹೇಳುವುದು. ಮಹಿಳೆಯನ್ನು ಲವ್ ಜಿಹಾದಿಗೆ ಒಳಪಡಿಸಿದ್ದು ಅಪ್ರಾಪ್ತ ಬಾಲಕನ ಗುಪ್ತಾಂಗವನ್ನು ಗಾಸಿಗೊಳಿಸಿ ಸುನ್ನತ್ ಮಾಡಲಾಗಿದೆ. ಈ ಅನ್ಯಾಯವನ್ನು ಮಲಯಾಳಿ ಸಮಾಜವು ಪ್ರಶ್ನಿಸಿ ಹೋರಾಟ ನಡೆಸಲೇಬೇಕಿದೆ. ಸಂತ್ರಸ್ತ ಬಾಲಕ ಅಪ್ರಾಪ್ತ ವಯಸ್ಕನಾಗಿರುವುದರಿಂದ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಎಂದ ವಿಎಂ ವಿಜಯ್, ಮತಾಂತರ ಪ್ರಕ್ರಿಯೆ ಗೌಪ್ಯವಾಗಿ ನಡೆಯುತ್ತಿರುವುದರಿಂದ ತಡವಾಗಿ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದ್ದು ಕಾನೂನಾತ್ಮಕ ಕ್ರಮಕ್ಕೂ ಸಮಾಜ ಕೈ ಜೋಡಿಸಲಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸದ್ಯದಲ್ಲೇ ಈ ಬಗ್ಗೆ ಎಸ್ಪಿಗೆ ದೂರು ನೀಡಲಾಗುವುದು ಎಂದು ವಿಎಂ ವಿಜಯ್ ಹೇಳಿದರು. ಕೊಡಗಿನ ಹಲವೆಡೆ ವ್ಯಾಪಾರ ಕೇಂದ್ರಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲೇಬೇಕಿದೆ. ಸೋಮವಾರಪೇಟೆಯ ಮೆಡಿಕಲ್ ವಿದ್ಯಾರ್ಥಿಯೊಬ್ಬ ಬೆಳಗಾವಿಯಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿ ವರ್ಷವೇ ಕಳೆದರೂ ಪತ್ತೆಯಾಗಿಲ್ಲ. ಇದು ಸೇರಿದಂತೆ ಲವ್ ಜಿಹಾದ್ ಮತ್ತು ಮತಾಂತರ ಪ್ರಕರಣಗಳ ಬಗ್ಗೆ ಎನ್ಐಎ ತನಿಖೆ ನಡೆಯಬೇಕೆಂದು ವಿಎಂ ವಿಜಯ್ ಒತ್ತಾಯಿಸಿದರು. ನಮ್ಮ ಸಂಘಟನೆಗಳು ಇದು ಬಹಳ ಗುಪ್ತವಾಗಿರುವಂಥದ್ದು ವಿಚಾರ. ಈ ಮತಾಂತರ ಅಂತ ಹೇಳುವಂತಹ ಒಂದು ವಿಚಾರವು ಬಹಳ ಗುಪ್ತವಾಗಿರುತ್ತದೆ. ಇದು ನಮಗೆ ಗೊತ್ತಾಗೋದಿಲ್ಲ. ಅದನ್ನ ತಡೆಯಬೇಕು ಅಂತ ಹೇಳುವಂಥ ಜವಾಬ್ದಾರಿ ಇದೆ. ಇನ್ನು ಮುಂದಕ್ಕೆ ಇದು ಆಗಬಾರದು ಅಂತ ಹೇಳಿ ಆಗಿರುವುದು ನಮಗೆ ಗೊತ್ತಿಲ್ಲದ ಆಗಿ ಹೋಗಿದೆ. ಅದರ ವಿರುದ್ಧ ನಾವು ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಕಾನೂನಾತ್ಮಕ ಹೋರಾಟ ಕೂಡ ನಾವು ಕೈ ಜೋಡಿಸ್ತೇವೆ. ವಿಚಾರವನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ. ಜೊತೆಗೆ ಏನು ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಈ ರೀತಿ ಆಗಬಾರದು ಅಂತ ಹೇಳುವಂಥ ಜಾಗೃತಿ ವಹಿಸುವಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದಲೇ ನಾವೆಲ್ಲರೂ ಹೋರಾಡ್ತಾ ಇದ್ದೇವೆ. ಈ ಒಂದು ವಿಚಾರವನ್ನು ಕೂಡ ಹಲವಾರು ಇಲ್ಲಿ ನಡೀತಿರುವ ಬಿಸ್ನೆಸ್ ಕೇಂದ್ರಗಳಿಗೆ ಹಿಂದೂ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ
ಅವರಿಗೆ ಬೇಕಾದಂಥ ರೀತಿಯ ಸಂಬಳವನ್ನು ಕೊಟ್ಟು ಅವರಿಗೆ ಬೇರೆ ರೀತಿಯಾದ ಅಂಶಗಳನ್ನು ಒಡ್ಡಿ ಹಿಂದೂ ಹೆಣ್ಣುಮಕ್ಕಳನ್ನು ಪುಸಲಾಯಿಸಿ ಅವರಿಗೆ ವಿಚಾರಕ್ಕೆ ಅರಿವಿಗತಾದಂಥ ಒಂದು ಸಂದರ್ಭದಲ್ಲಿ ಅವರು ವಿಡಿಯೋ ಚಿತ್ರೀಕರಣ ಮತ್ತೊಂದು ಮಾಡಿಕೊಂಡು ಅವ್ರನ್ನ ಹಿಂಸೆ ಕೊಟ್ಟು ಮುಂದೆ ಅವರನ್ನು ಮತಾಂತರಗೊಳಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ ಅಂತ ಹೇಳೋದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಹಾಗಾಗಿ ಇಂತಹ ವಿಚಾರಗಳಿಗೆಲ್ಲ ಕೂಡ ಕಡಿವಾಣ ಹಾಕಬೇಕಾಗಿದೆ. ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಲಿಕ್ಕೆ ಮುಂದೆ ಬಂದಿದ್ದೇವೆ ಅಂತ ಹೇಳುವ ವಿಚಾರ. ಗೋಷ್ಠಿಯಲ್ಲಿ ಹಿಂದೂ ಮಲಯಾಳಿ ಸಮಾಜದ ಜಿಲ್ಲಾ ಸಲಹೆಗಾರ ಟಿಆರ್ ವಾಸುದೇವ್, ಉಪಾಧ್ಯಕ್ಷ ಟಿಕೆ ಸುಧೀರ್, ಸದಸ್ಯ ಎಂಸಿ ಸುನಿಲ್ ಕುಮಾರ್ ಹಾಗೂ ಸೋಮವಾರಪೇಟೆ ತಾಲೂಕು ಉಪಾಧ್ಯಕ್ಷ ಅಜೀಶ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್ ಮಡಿಕೇರಿ.